ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು. ಅಯ್ಯೋ ಸುತ್ತಾಯ್ತು. ಇದು ಲಿಂಬೆ ಹಣ್ಣಲ್ಲ, ಕುಂಬಳಕಾಯಿ ಅಲ್ಲ. ಏನಂದೆ? ಏನೂ ಇಲ್ಲ ಪಪ್ಪ. ಪುಟಿ ಬಾಯಿಲಿ ಪುಣ್ಯ ಬಚಾವದೆ. ತಗೋ ತರಕಾರಿ ರೇಟ್ ಕೇಳಿ ಸಾಕಾಗ. ಟೊಮೆಟೊ 55, ಈರುಳ್ಳಿ 48, ಆಲೂಗಡ್ಡೆ 35. ಹೀಗೆ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ಅಲರ್ಟ್ ಆದಂತ ರೀತಿಯ ಕಂಡು ಬರ್ತಾ ಇದೆ. ಅಲ್ಲ, ಈ ತರಕಾರಿ ರೇಟ್ ಗಗನಕ್ಕೆ ಏರ್ತಾ ಇದೆ, ಆದ್ರೂ ಬೆಲೆ ಸಿಕ್ಕಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಈ ರೈತರಿಗೆ ಮಾಡೋ ಕೆಲಸ ಇಲ್ಲ. ಬಾಬು ಏನಂತ ಮಾತಾಡ್ತಿದ್ಯಾ? ರೈತರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡು. ನೀನ್ ಮಾಡೋ ಕೆಲಸಕ್ಕೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ ಅಂದ್ರೆ ಏನ್ ಅಲ್ಲಿ ಮಾಡ್ತೀಯ? ಕೆಲಸ ಬಿಟ್ಟು ಇನ್ನೊಂದ್ ಕಂಪ್ನಿಗೆ ಸೇರ್ಕೊಂತೀನಿ. ಅಲ್ಲೂ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗ್ತೀನಿ. ಏನಿವಾಗ ಇಂತರನೇ ರೈತರು ಮಾಡಿದ್ರೆ ಮುಂದೊಂದ್ ದಿನ ನಾವು ಅನ್ನದ ಬದಲು ಮಣ್ಣು ತಿನ್ಬೇಕಾಗುತ್ತೆ. ಅವ್ರೇನ್ ಕಾರು ಬೈಕು ಆಸ್ತಿ ಪಾಸ್ತಿ ಕೇಳ್ತಿದ್ದಾರೆ, ಅವ್ರು ಬೆಳೆದಿರೋದಕ್ಕೆ ಸರಿಯಾದ ಬೆಲೆ ಕೇಳ್ತಿದ್ದಾರೆ ಅಷ್ಟೇ. ಟೊಮೆಟೊ 1 ಕೆಜಿಗೆ 55 ರೂಪಾಯಿ. ಆದ್ರೆ ಒಂದು ಬುಟ್ಟಿ ಮಾರಿದ್ರೆ ರೈತರು ಸಿಗುದು 5 ರೂಪಾಯಿ ಅಷ್ಟೇ. ಏನು, ಒಂದು ಬುಟ್ಟಿ ಟೊಮೆಟೊ ಮಾರಿದ್ರೆ ಬರೀ 5 ರೂಪಾಯಿನ? ಉಳಿದಿದ್ದ ದುಡ್ಡೆಲ್ಲ ಅಯ್ಯೋ, ಅದ್ರ ಬಗ್ಗೆ ಮಾತಾಡ್ತಾ ಕೂತ್ರೆ ಅಷ್ಟೇ. ರೈತರು ಬೆಳೆದಿರುವ ಬೆಳೆಗೆ ಸರಿಯಾಗಿ ಬೆಲೆ ಸಿಕ್ಬೇಕಾರ ರೋಡಿಗೆ ಇಳಿಬೇಕು. ರೈತರ 9 ದಿನದ ಪ್ರತಿಭಟನೆ ಜೊತೆ ವಿರೋಧ ಪಕ್ಷದವರು ಒಟ್ಟಾಗಿ ಬಂದು ಹೇಳಿದ್ಮೇಲೆ ಅವರು ಮಿಲ್ ಮಾಲೀಕರ ಜೊತೆ ಮಾತಾಡಿಕೊಂಡು ರೈತರಿಗೆ ಪರಿಹಾರ ಕೊಡ್ತಿದ್ದಾರೆ. ಇವಾಗ ರಾಜ್ಯ ಸರ್ಕಾರಕ್ಕೆ ರೈತರ ಮುಖ್ಯನೋ ಮಿಲ್ ಮಾಲೀಕರ ಮುಖ್ಯನೋ ಒಂದು ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನಂಗೆ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಇನ್ ಯಾವತ್ತೂ ನಾನು ರೈತರ ಬಗ್ಗೆ ತಪ್ಪಾಗಿ ಮಾತಾಡಲ್ಲ. ರೈತರು ನಮ್ ದೇಶದ ಬೆನ್ನೆಲುಬು. ಅವ್ರಿಗೆ ಯಾವತ್ತು ಮೋಸ ಅವಮಾನ ಆಗ್ಬಾರ್ದು. ಅವ್ರು ಬೆಳೆದಿರೋ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ಅಂತ ರೋಡಿಗಿಳಿಯೋ ಪರಿಸ್ಥಿತಿ ಯಾವತ್ತೂ ಬರಬಾರ್ದು.